ಇನ್ನು ಈ ಬಾರಿ ಕೆಲವೊಂದು ಸರ್ಪ್ರೈಸ್ಗಳಿವೆ, ಅದರಲ್ಲಿ ಡೌಟೇ ಇಲ್ಲ ಅಂತಾರೆ ಆರ್ ಅಶೋಕ್. ಹಾಗಾದರೆ ಏನು ಸರ್ಪ್ರೈಸ್ ಇರುತ್ತೆ, ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಪ್ರೈಸ್ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕ್ಲೂನ ಬಿಟ್ಕೊಟ್ಟಿಲ್ಲ. ಆದರೆ ಈ ಬಾರಿ ಹಲವಾರು ನಿರ್ಧಾರಗಳನ್ನು ನಮ್ಮ ಹಿರಿಯ ತೆಗೆದುಕೊಳ್ತಾ ಇದ್ದಾರೆ. ಸರ್ಪ್ರೈಸ್ ಗ್ಯಾರಂಟಿ ಅಂತಾರೆ ಆರ್ ಅಶೋಕ್. ಅಲ್ಲ, ಕೆಲವರೆಲ್ಲ ವಾಲಂಟಿಯರಿ ರಿಟೈರ್ಡ್ ಆಗಿದ್ದಾರೆ, ಅಂಥ ಕಡೆ ಹೊಸ ಮುಖಗಳು ಬಂದೇ ಬರುತ್ತೆ. ಕೆಲವೆಲ್ಲ ಪರ್ಫಾರ್ಮೆನ್ಸು ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮತ್ತು ಟೋಟಲ್ ಆಲ್ 28 ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯ ಏನಿದೆ, ಜಾತಿ ಕಾಂಬಿನೇಷನ್ನು ಇವೆಲ್ಲನೂ ಕೂಡ ಮಾಡಬೇಕಾಗಿದೆ. ಆ ಜಾತಿ ಕಾಂಬಿನೇಷನ್ ಮಾಡೋವಂಥ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಬದಲಾವಣೆ ಅಂತೂ ಹಾಗೇ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು, ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆಯನ್ನು ನಡೀತಾ ಇದೆ. ಸೊ ನನಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು. ನನಗೆ ಚರ್ಚೆ ಆಗಿದೆ, ಆದರೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ MP ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಉಳಿದಿದ್ದು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಭರವಸೆ ಅಂತೂ ಇಟ್ಕೊಬೇಕು. ಹೀಗೆ ಯಾರನ್ನು ಕೂಡ ವ್ಯತ್ಯಯ ಪಡೋದಾಗಲಿ ಇದಾಗಲಿ ಮಾಡೋ ಅಂಥದ್ದು. ಯಾಕಂದರೆ ಕೊನೆ ಮಿನಿಟ್ವರೆಗೂ ಅವಕಾಶಕ್ಕೆ ಚಾನ್ಸಸ್ ಇದೆ. ಅದು